ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಇವಾಗ ಬೆಳಿಗ್ಗೆ ಎದ್ದು ಬೇಗ ಅಡುಗೆನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾಕಂದ್ರೆ ನನ್ನ ಬಾಕ್ಸಿಗೆ ಮಾಡಬೇಕು ಆ್ಯಂಡ್ ಟಿಫನ್ಗೂ ಮಾಡಬೇಕು. ಹಾಗಾಗಿ ಸೊ ಬ್ರೇಕ್ಫಾಸ್ಟಿಗೆ ಚಪಾತಿ ಮತ್ತೆ ಎಲೆಕೋಸು ಪಲ್ಯ ಮಾಡಿದ್ದೀನಿ ಆ್ಯಂಡ್ ಮಧ್ಯಾಹ್ನದ ಊಟಕ್ಕೆ ರೈಸ್ ಮತ್ತೆ ಸಾಂಬಾರ್ ಮಾಡಿದ್ದೀನಿ. ಸೊ ಇನ್ನ ಲನ ಎದ್ದಿಲ್ಲ. ಲನ ಎದ್ದೊಳಷ್ಟು ಮುಂಚೆನೆ ನಾನೆಲ್ಲ ಅಡಿಗೆ ಮಾಡಿಟ್ರೆ ಸೊ ಅವಳಿಗೆ ನಾನು ಹೆಲ್ಪ್ ಮಾಡ್ಬೋದು ರೆಡಿ ಆಗಕ್ಕೆ. ಸೊ ಹಾಗಾಗಿ ಬೇಗ ಎಲ್ಲ ಟಿಫನ್ನು ಮತ್ತೆ ಅಡಿಗೆನ ಮುಗಿಸ್ತಾ ಇದ್ದೀನಿ. ಸೊ ಇವಾಗ ಎಲ್ಲ ರೈಸ್ ಮತ್ತೆ ಸಾಂಬಾರ್ ಆಗಿದೆ. ಸೊ ಹಾಗಾಗಿ ನಾನು ಇವಾಗ ಬೆಳಿಗ್ಗೆ ಏನ್ ಬಿಟ್ರು ಟೀ ಬಿಡೋಕ್ಕಾಗಲ್ಲ. ಸೊ ಹಾಗಾಗಿ ಬೇಗ ಟೀ ಕುಡಿಯೋಣ ಅಂತ ಟೀ ಮಾಡ್ಕೋತಾ ಇದ್ದೀನಿ. ಅಂಡ್ ಇವಾಗ ಟೈಮ್ ಅಂದ್ಬಿಟ್ಟು 7 o'clock ಆಗಿದೆ. ಸೊ ನಾನು ಎದ್ದಿದ್ದು 6 o'clockಗೆ. ಸೊ ಆದಷ್ಟು ಬೇಗ ಎದ್ರೆ ಮಾಡ್ತಾ ಇದ್ದೀನಿ. ಇವತ್ತು ಪೂಜೆ ಮಾಡಕ್ ಆಗಿಲ್ಲ, ಯಾಕಂದ್ರೆ ಟಿಫನ್ನು ಮತ್ತೆ ಲಂಚ್ ಕೂಡ ಮಾಡ್ತಾ ಇದ್ದೀನಿ. ಸಮಟೈಮ್ಸ್ ಬೆಳಿಗ್ಗೆ ಏನ್ ಟಿಫನ್ ಮಾಡಿದ್ನೋ ಅದನ್ನು ಅವಳು ಲಂಚಿಗೆ ತಗೊಂಡು ಹೋಗ್ತಾಳೆ. ಸೊ ಬಟ್ ಇವತ್ತು ರೈಸ್ ಮತ್ತೆ ಸಾಂಬಾರ್ ಕೇಳಿದ್ಲು ಲಂಚ್ ಬಾಕ್ಸಿಗೆ. ಹಾಗಾಗಿ ಸೊ ಅವೆರಡನ್ನು ಕಂಪ್ಲೀಟ್ ಮುಗಿಸ್ಬಿಟ್ಟೆ. ಬೆಳಿಗ್ಗೆ ಟೈಮ್ನಲ್ಲಿ ಈ ತರ ಸಾಂಬಾರ್ ಏನಾದ್ರು ಮಾಡಿಟ್ರೆ ಮಧ್ಯಾಹ್ನಕ್ಕೆ ನಮ್ಗೆ ಈಸಿ ಆಗುತ್ತೆ, ಒಂದ್ ರೈಸ್ ಮಾಡ್ಕೊಂಡು ತಿನ್ಬೋದು. ಬಟ್ ಕೆಲವೊಂದ್ ಟೈಮ್ ಆಗಲ್ಲ. ಸೊ ಇವತ್ತು ನನಗೆ ಈ ಬೆಳಿಗ್ಗೆ ಬೇಗ ಎದ್ದಿರೋದ್ರಿಂದ ಅವೆರಡು ಕೆಲಸ ಮುಗೀತು. ಸೊ ಬೇಗ ಇವಾಗ ನಂದು ಸಾರು ಮತ್ತೆ ರೈಸು ಮತ್ತೆ ಪಲ್ಯ 3 ಆಗೋಗಿದೆ. ಸೊ ಇವಾಗ ಬೇಗ ಚಪಾತಿನ ನಾನು ಮಾಡ್ತಾ ಇದ್ದೀನಿ. ಓಯ್ ಅರನ್ ಏನ ಆಗ್ಲಕ್ ಕೊಡ್ತಿ? ಮಾತೇ ಇಲ್ಲ. ಓಯ್ ಅಪ್ಪು, ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ. ಸೊ ಇವಾಗ ಲನ್ನ ಸ್ಕೂಲಿಗೆ ಹೋಗಾಯ್ತು. ಸೊ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಸೊ ಇವತ್ತು ನನ್ನ ಸ್ಕಿನ್ ಕೇರ್ ನಾನು ಯಾವ ತರ ಮಾಡ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದರಲ್ಲಿ ಬೀಟ್ರೋಟ್ ಮತ್ತೆ ರೈಸ್ ನಾನು ಯೂಸ್ ಮಾಡಿ ಇಲ್ಲಿ ಐಸ್ ಕ್ಯೂಬ್ ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾರ್ಮಲ್ ಆಗಿ ನಾವು ರೈಸ್ ಮಾಡ್ತೀವಲ್ಲ ಅದು ಮತ್ತೆ ಬೀಟ್ರೋಟ್ ನ ಗ್ರೈಂಡ್ ಮಾಡ್ಕೊಂಡು ಅಂತ ಪ್ಯೂರಿ ತರ ಮಾಡ್ಕೊಂಡು ಈ ತರ ಐಸ್ ಕ್ಯೂಬ್ ನಲ್ಲಿ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಇದನ್ನ ನೀವು ಸಪ್ರೇಟ್ ಆಗಿ ಯೂಸ್ ಮಾಡ್ಬೋದು. ಬರೀ ಐಸ್ ಕ್ಯೂಬ್ ನ ಸಪ್ರೇಟ್ ಆಗಿ ಯೂಸ್ ಮಾಡ್ಬೋದು, ಬೀಟ್ರೂಟ್ ನ ಸಪ್ರೇಟ್ ಆಗಿ ಯೂಸ್ ಮಾಡ್ಬೋದು, ಬರೀ ರೈಸ್ ವಾಟರ್ ನ ನೀವು ಸಪ್ರೇಟ್ ಆಗಿ ಯೂಸ್ ಮಾಡ್ಬೋದು. ಅಂಡ್ ಇನ್ನು ಕೆಲವರು ಈ ತರ ಮಿಕ್ಸ್ ಮಾಡ್ಕೊಂಡು ಐಸ್ ಕ್ಯೂಬ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಅಂಡ್ ಇದರಿಂದ ಪೋರ್ಸ್ ಸ್ಕಿನ್ ಅಲ್ಲಿ ಕೆಲವರಿಗೆ ಪೋರ್ಸ್ ಜಾಸ್ತಿ ಇರುತ್ತೆ, ಅದು ಕಮ್ಮಿ ಆಗುತ್ತೆ. ಅಂಡ್ ಇನ್ಸ್ಟಂಟ್ ಪಿಂಕ್ ಗ್ಲೋ ಕೊಡುತ್ತೆ. ಅಂಡ್ ನಿಜವಾಗ್ಲೂ ವಾಶ್ ಮಾಡಿದಾಗ ಎಷ್ಟು ಚೆನ್ನಾಗಿ ಗ್ಲೋ ಆಗಿ ಕಾಣುತ್ತೆ ಅಂದ್ರೆ ಫೇಸು. ಸೊ ಆದಷ್ಟು ಎಲ್ಲಿಗಾನ ಫಂಕ್ಷನ್ಗೆ ಹೋದಾಗ ನಾನು ಇದನ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಇವತ್ತು ನನ್ನ ಸ್ಕಿನ್ ಕೇರ್ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಸೊ ನಿಮ್ಗೆ ಈ ಸ್ಕಿನ್ ಕೇರ್ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಅಂಡ್ ಸೊ ನೀವು ಯಾವ ತರ ಬೇರೆ ಸಜೆಷನ್ ಏನಾದ್ರು ಇದ್ರೆ ಪ್ಲೀಸ್ ನನಗೆ ಕೊಡಿ ಅಂಡ್ ಕಮೆಂಟ್ ನಲ್ಲಿ ಮಾಡಿ ನನಗೆ ಹೇಳಿ. ಸೊ ಸೆಲೆಬ್ರಿಟೀಸ್ ಎಲ್ಲ ಜಾಸ್ತಿ ಐಸ್ ಕ್ಯೂಬ್ ನ ಯೂಸ್ ಮಾಡೋದೆಲ್ಲ ನೀವು ನೋಡಿರ್ತೀರಾ. ಸೊ ಯಾಕೆ ಅಂದ್ರೆ ಈ ತರ ಚೆನ್ನಾಗಿ ಗ್ಲೋ ಕೊಡುತ್ತೆ ಅಂತಂದ್ರೆ ಯಾರೆಲ್ಲ ಯೂಸ್ ಮಾಡಲ್ಲ ಹೇಳಿ. ಅಂಡ್ ಸೊ ನಿಮ್ಮ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇದ್ರೆ ನೋಡಿ ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ನಾನು ವಾಶ್ ಮಾಡಿ ನೀಟಾಗಿ ತೋರಿಸ್ತಾ ಇದ್ದೀನಿ ಯಾವ ತರ ಗ್ಲೋ ಬರುತ್ತೆ. ಬಿಕಾಸ್ ಆಫ್ ಬೀಟ್ರೋಟ್ ಯೂಸ್ ಮಾಡಿರೋದ್ರಿಂದ ಮತ್ತೆ ರೈಸ್ ವಾಟರ್ ಯೂಸ್ ಮಾಡಿರೋದ್ರಿಂದ ಸೊ ಇನ್ಸ್ಟಂಟ್ ಗ್ಲೋ ಕೊಟ್ಟೆ ಕೊಡುತ್ತೆ. ಅಂಡ್ ಮುಖದಲ್ಲಿ ಪೋರ್ಸ್ ಇರುತ್ತೆ ಜಾಸ್ತಿ, ಅದು ಮಾತ್ರ ಕಂಪಲ್ಸರಿ ಕಂಪ್ಲೀಟ್ ಆಗಿ ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ.